ಅವರು 2 ಹತ್ಯೆ ಆಯ್ತಲ್ಲಿ ಆಗುಂಬೆ ಗಡಿ ಭಾಗಗಳಲ್ಲಿ. ಆನೆ ಹಿಡಿಲೇ ಇಲ್ಲ ಅವರು. ಅವರ ಸಲಹೆ ಟೀಕೆಗಳು ಮತ್ತು ಪ್ರತಿಭಟನೆಗಳು ಸಾಂವಿಧಾನಿಕ ಚೌಕಟ್ಟಿನ ಒಳಗಡೆ ಇದ್ದರೆ ಅದು ಬಹಳ ದೊಡ್ಡ ಮಹತ್ವ ಮತ್ತು ಗೌರವ ಕೊಟ್ಟು ಸ್ಪಂದಿಸುವಂಥ ಕೆಲಸ ಮಾಡ್ತೇವೆ. ಬಿ ಜೆ ಪಿಯವರಿಗೆ ನಾನು ನೋಡಿದ್ದೀನಿ ಇವತ್ತು ಹೊಸ್ತಲ್ಲ, ಎಲ್ಲಾದರೂ ಹೆಣ ಬಿತ್ತು ಅಂದರೆ ರಣಹದ್ದುಗಳು ಬಂದಂಗೆ ಬರ್ತೀರಿ ನೀವು. ರಾಜಕೀಯ ಲಾಭ ಪಡೆಯುವಂಥ ಒಂದು ಕೀಳುಮಟ್ಟದ ರಾಜಕಾರಣ ಮಾಡಬೇಡಿ. ಏನು ಶೃಂಗೇರಿ ಕ್ಷೇತ್ರದಲ್ಲಿ ನಿರಂತರ ಕಾಡಾನೆ ದಾಳಿ ನಡೀತಾ ಇದೆ, ಇದು ಈಗ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿರುವಂಥದ್ದು. ಏನು BJP ಕಾಂಗ್ರೆಸ್ ಇದರಲ್ಲಿ ನ್ಯಾಯ ಕೊಡಿಸುವಲ್ಲಿ ವಿಫಲವಾಗಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇರೋದು. ಇದನ್ನು ಕಾಂಗ್ರೆಸ್ ಸಂಪೂರ್ಣವಾಗಿ ತಳ್ಳಿ ಹಾಕಿದೆ. ಏನು ಇದರಲ್ಲಿ BJP ಸಂಪೂರ್ಣವಾಗಿ ರಾಜಕೀಯ ಲಾಭ ತೆಗೆದುಕೊಳ್ಳಲು ಪ್ರಯತ್ನ ಮಾಡ್ತಿದೆ ಅನ್ನುವಂಥ ಆರೋಪವನ್ನು ಮಾಡಿರುವಂಥದ್ದು. ಸದ್ಯ ನಮ್ಮ ಜೊತೆ ಮಾತನಾಡಲು ಶಾಸಕರಾಗಿರುವಂಥ ರಾಜೇಗೌಡರು ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಕಡಬಗೆರೆಯಲ್ಲಿ ನಡೆದಂಥ ಒಂದು ಲಾಠಿ ಚಾರ್ಜ್ ವಿಚಾರಕ್ಕೆ ಬರೋದಾದರೆ ಸರ್, ಅವತ್ತು ಏನಾಯಿತು ಆ್ಯಕ್ಚುಲಿ ಸರ್? ಈಗ ಬೆಳಗ್ಗೆ ಕಾಡಾನೆ, ಕಾಡು ಪ್ರಾಣಿಗಳು, ಮನುಷ್ಯರ ಸಂಘರ್ಷ ಇವತ್ತು ನಿನ್ನೆ ಅದಲ್ಲ. ಇತ್ತೀಚಿನ ದಿನಗಳಲ್ಲಿ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಮತ್ತು ಜನಸಂಖ್ಯೆನೂ ಕೂಡ ಹೆಚ್ಚಾಗಿರೋದ್ರಿಂದ ಒಂದಷ್ಟು ಬದುಕಿಗೋಸ್ಕರ ಒಂದಷ್ಟು ಕಾಡನ್ನು ನಾವು ಬಳಸ್ಕೊಂಡಿದ್ವಿ, ಕಂದಾಯ ಭೂಮಿಯನ್ನು. ತುಂಬ ಕಾರಣಗಳಿದ್ದಾವೆ, ಅದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ, DK ಶಿವಕುಮಾರ್ ಅವರ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದ ಸರ್ಕಾರ ಅದಕ್ಕೆ ಎಲ್ಲ ರೀತಿಯ ಮುಂಜಾಗ್ರತೆ, ಏನು ನಮ್ಮ ಅರಣ್ಯ ಸಚಿವರು ಎಲ್ಲ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಎಲ್ಲೆಲ್ಲಿ ಮಾನವರ ಮೇಲೆ ಪ್ರಾಣಿಗಳು ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಅವುಗಳನ್ನು ಸೆರೆ ಹಿಡಿದುಬಿಟ್ಟು ಸ್ಥಳಾಂತರ ಮಾಡುವಂಥ ಪ್ರಕ್ರಿಯೆ ಆಗಿದೆ. ಈಗಾಗಲೇ 6 ಕಾಡಾನೆ ಸೆರೆ ಹಿಡಿದಿದ್ದೀವಿ. ಜೊತೆಗೆ ರೈಲ್ವೆ ಬ್ಯಾರಿಕೇಡು, ಟೆಂಟಿಕಲ್ ಫೆನ್ಸಿಂಗು, EPT ಹೊಡೆಯುವಂಥ ಕೆಲಸಗಳು ಕೂಡ ಆಗ್ತಾಯಿದೆ. ಹಾಗಾಗಿ ಅವ್ರು ಏನು ಆರೋಪ ಮಾಡ್ತಾರೆ, ಅದು ಅವರಿದ್ದಾಗ ಏನು ಮಾಡಿದರು ಅನ್ನೋದನ್ನು ಸ್ವಲ್ಪ ಹಿಂದಕ್ಕೆ ಹೋಗಲಿ. ಅವ್ರದ್ದು ಸರ್ಕಾರ ಇತ್ತು, ಅವರು ಅಧಿಕಾರದಲ್ಲಿದ್ದರು. ಹೋದ ಸರಿ ಆಗುಂಬೆ ಅವರು ಅಲ್ಲಿ ಸಾರ್ವಜನಿಕರೇ ನನ್ನ ಕಾರ್ಯವೈಖರಿ ಬಗ್ಗೆ ಪ್ರಶಂಸೆ ಮಾತನಾಡಿದ್ದಾರೆ. ಅವರು 2 ಹತ್ಯೆ ಆಯ್ತಲ್ಲಿ ಆಗುಂಬೆ ಗಡಿ ಭಾಗಗಳಲ್ಲಿ. ಆನೆ ಹಿಡಿಲೇ ಇಲ್ಲ ಅವರು. ಅದೇ ಆನೆ ನಮ್ಮ ಭಾಗಕ್ಕೆ ಬಂದು ನಮ್ಮಲ್ಲಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಇಮಿಡಿಯೇಟಾಗಿ 1 ಡೇಲಿ ನಾವು ಅದನ್ನು ಸೆರೆ ಹಿಡಿದು ಅದನ್ನು ಆನೆ ಕ್ಯಾಂಪಿಗೆ ಕಳಿಸ್ಕೊಟ್ಟಿದ್ದೀವಿ. ಹಾಗಾಗಿ ಅವರ ಸಲಹೆ ಟೀಕೆಗಳು ಮತ್ತು ಪ್ರತಿಭಟನೆಗಳು ಸಾಂವಿಧಾನಿಕ ಚೌಕಟ್ಟಿನ ಒಳಗಡೆ ಇದ್ದರೆ ಅದು ಬಹಳ ದೊಡ್ಡ ಮಹತ್ವ ಮತ್ತು ಗೌರವ ಕೊಟ್ಟು ಸ್ಪಂದಿಸುವಂಥ ಕೆಲಸ ಮಾಡ್ತೇವೆ. ಅದು ಈ ಚುನಾವಣೆ 2 ವರ್ಷ ಬಂತು ಅಂತೆ ರಾಜಕೀಯ ಪ್ರೇರಿತ ಟೀಕೆಗಳು ಮತ್ತು ರಾಜಕೀಯ ಪ್ರೇರಿತ ಆಪಾದನೆಗಳು ಮತ್ತು ಸರ್ಕಾರ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ರು ಏನೂ ಮಾಡಲಿಲ್ಲ ಅಂತ ಹೇಳೋದನ್ನು ಹೇಳಬೇಕಾದ್ರೆ ಹಿಂದೆ ಏನು ಮಾಡಿದ್ದು ಅಂತ ಆಲೋಚನೆ ಮಾಡಿ ಮಾತಾಡಲಿ. ದಯಮಾಡಿ ರೈತರ, ಬಡವರ, ಕೂಲಿ ಕಾರ್ಮಿಕರ ಬದುಕಿನಲ್ಲಿ ರಾಜಕೀಯ ಮಾಡುವ ಮುಖಾಂತರ ಚೆಲ್ಲಾಟ ಆಡಬೇಡಿ. ನಿಮಗೆ BJPಯವರಿಗೆ ನಾನು ನೋಡಿದ್ದೀನಿ ಇವತ್ತು ಹೊಸ್ತಲ್ಲ, ಎಲ್ಲಾದರೂ ಹೆಣ ಬಿತ್ತು ಅಂದರೆ ರಣಹದ್ದುಗಳು ಬಂದಂಗೆ ಬರ್ತೀರಿ ನೀವು ಅಲ್ಲಿಗೆ. ಅದನ್ನು ಫಸ್ಟ್ ಬಿಡಿ, ಅವ್ನು ನ್ಯಾಯ ಕೊಡ್ಸೋದಕ್ಕೆ ನೀವು ಬನ್ನಿ. ನಮ್ಮನ್ನು ಟೀಕೆ ಮಾಡಿ, ಧಿಕ್ಕಾರಕ್ಕೆ ಹೋಗಿ, ಚಳುವಳಿ ಮಾಡಿ, ಅದನ್ನೆಲ್ಲದನ್ನು ಸ್ವಾಗತ ಮಾಡಿ ನೀವು ಒಟ್ಟಿಗೆ ಕೈ ಜೋಡಿಸಿ ಸ್ಪಂದಿಸೋಣ. ಅದು ಬಿಟ್ಕೊಂಡು ನೀವು ಅದರಲ್ಲಿ ರಾಜಕೀಯ ಲಾಭ ಪಡೆಯುವಂಥ ಒಂದು ಕೀಳುಮಟ್ಟದ ರಾಜಕಾರಣ ಮಾಡಬೇಡಿ ಅನ್ನೋ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.